ಚಾಮರಾಜನಗರದಲ್ಲಿ ನಕಲಿ ಸ್ವಾಮೀಜಿ ಕಳ್ಳಾಟ ಪ್ರಕರಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನಿಸಾರ್ ತಾಯಿ ರೆಹನಾ ಬೇಗಂ ಹೇಳಿಕೆ ಕೊಟ್ಟಿದ್ದಾರೆ. ನಿಸಾರ್ ಚಿಕ್ಕವನಿಂದಾಗಲೇ ಲಿಂಗ ಪೂಜೆಯನ್ನ ಮಾಡ್ತಾ ಇದ್ದ, ಮನೆಯಲ್ಲಿಯೇ ಲಿಂಗ ಪೂಜೆಯನ್ನ ಮಾಡ್ತಾ ಇದ್ದ. ನಾವು ಮುಸ್ಲಿಂ ಧರ್ಮ ಪಾಲಿಸುವಂತೆ ಎಚ್ಚರಿಸಿದ್ವಿ. 8ನೇ ತರಗತಿಯ ಸಮಯದಲ್ಲಿ ಆತ ಮನೆ ತೊರೆದಿದ್ದ. ನನ್ನ ಗಂಡ ಸತ್ತಾಗಲೂ ಮಗ ಮನೆಗೆ ಬರಲಿಲ್ಲ. ನನ್ನ ಮಗಳ ಮದುವೆಯ ವೇಳೆ ಮನೆಗೆ ಬರಲಿಲ್ಲ. ಈಗಲೂ ಅವನು ಮರಳಿ ಮನೆಗೆ ಬಂದರೆ ಸ್ವೀಕರಿಸೋದಿಲ್ಲ. ಮರಳಿ ನಮ್ಮ ಮನೆಗೆ ಸೇರಿಸಿಕೊಳ್ಳುವ ಪ್ರಶ್ನೆ ಇಲ್ಲ. ನಿಸಾರ್ ತಾಯಿ ಹೇಳಿದಂತಹ ಮಾತಿದು. ನಿಮಗ ಸರ್ಗಳೇ ಹೇಳಿದ್ರಿ ಹಿಂಗದ ಅಂತ ಹಿಂಗಾಗ್ಯದ ಅಂತ ಕೇಳಿದ್ರೆ ಖರೆ ಅವ್ರು ಬಂದಿಲ್ಲ, ಕೇಳಿಲ್ಲ. ಅವ್ರ ಮನೆಗೆ ಬರ್ತಿದಿಲ್ರಿ. 7ನೇ ಸಾಲಿ ತಕ್ಕ ಇಲ್ಲಿ ಇದ್ದಿರು. 7ನೇ ಬಿಟ್ಟ ಮೇಲೆ ಮನೆಗೆ ಬರ್ತಿದಿಲ್ಲ, ಅವ್ರ ಮನೆಗೆ ಬರಲ್ಲ. ಅವರಿಗೆ ಲಿಂಗ ದೀಕ್ಷೆ ಕೊಟ್ಟಂತ ಸ್ವಾಮಿಗಳು ಹೇಳೋ ಪ್ರಕಾರ 2019-20ದಾಗ ನಾವು ಲಿಂಗ ದೀಕ್ಷೆ ಕೊಟ್ಟಿವಿ. ಅದಾದ ನಂತರ ನಮ್ಮ ತಂಗಿ ಮದುವೆ ಇದೆ, ಅದೊಂದು ಮುಗಿಸ್ಕೊಂಡು ಬರ್ತೀನಿ ಅಂತ ಇಲ್ಲಿಗೆ ಬಂದರು. ತಂಗಿ ಮದುವೆ ಮುಗಿಸ್ಕೊಂಡು ಇದೇ ವರ್ಷ ಏಪ್ರಿಲ್ ಮೇನಲ್ಲಿ ಮತ್ತೆ ವಾಪಸ್ ಬಂದರು ಅಂತ. ಹಂಗಾದ್ರೆ ಮಗಳ ಮದುವೆ ಯಾವ ವರ್ಷ ಮಾಡಿದ್ರಮ್ಮ ನೀವು? ಮಗಳ ಮದುವೆಗೆ ಬಂದಿಲ್ಲ, ಏನೋ ಬಂದಿಲ್ರಿ. ಮನ್ಯಾಗ ಎಂಗೇಜ್ ಮಾಡಿದೀವಿ, ಅವರೇ ಮಾಡ್ಕೊಂಡ್ರು. ಮನ್ಯಾಗ ಮಾಡ್ರಿ ಯಾರಿಲ್ಲ ಅಂತ ಅವರೇ ಮಾಡ್ಕೊಂಡ್ರು. ಅಂದ್ರೆ ನಿಮ್ಮ ಮಗಳ ಮದುವೆಗೂ ಬಂದಿಲ್ಲ, ಹೆಲ್ಪ್ ಮಾಡಿಲ್ಲ, ಏನೂ ಮಾಡಿಲ್ಲ ಅವರು? ಬಂದಿಲ್ಲ. ಏನು ಮಾಡ್ದೇವ್ರಿ ಮನ್ಯಾಗ ನೆನ್ಸರ್ ಮಾಡಿ ಮಾಡಿಬಿಟ್ಟೇವಿ. ಆಮೇಲೆ ಮದ್ವೆ ಮನ್ಯಾಗ ಮಾಡೋರಿಲ್ಲ ಅಂತ ಅವರೇ ಇದು ಮಾಡ್ಕೊಂಡ್ರು. ಹೋಗ್ಲಿ, ಮಗಳ ಮದುವೆಗೆ ಅಂದ್ರೆ ಅವ್ರ ತಂಗಿ ಮದುವೆಗಾದ್ರೂ ಬಂದಿದ್ರ ಅವರು? ಯಾರು ಬಂದಿಲ್ರಿ, ಬಂದಿಲ್ಲ. ಮದ್ವೆಗೆ ಬಂದಿಲ್ಲ, ಸತ್ತರು ಬಂದಿಲ್ಲ, ಏನಿಲ್ಲ. ಅಲ್ಲಿ ಸರ್ ಟೀಚರ್ ಬಲ್ವಿ ಅಲ್ಲಿ ಎಲ್ಲಾರ ನಿಂಗ ಕೊಡೋದ್ರೆ ನಿಂಗ ಕೊಡು ಅಂತ ಹರಿಬೋಯ್ತೀನಿ ಅಂತ. ಅದು ನಿಂಗ ಹೋಗಿ ಕಾಳೇಶ್ವರ ಬಲ್ಲಿ ನಿಂಗ ತಂದು ಪೂಜೆ ಮಾಡತ್ತೀರಿ ಮನೆಗೆ ಸಣ್ಣದಿರ್ಲಕ್ಕೆ. ನಾವು ಬೈದು ತೆಗ್ದಿದ್ದೇವೆ ಅದಕ್ಕೆ. ಮನ್ಯಾಗ ನೀವು ಪೂಜೆ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ? ಇಲ್ಲ, ಮಾಡ್ದನು ಮಾಡಬೇಡ ಅಂತ ಬಿಟ್ರು. ಮನೆ ಬಿಟ್ಟೆ ಹೋದನ್ರಿ. 7ನೇ ಸಾಲಿ ಕಲಿತೀನು, ಮನ್ಯಾಗ ಮಾಡತ್ತೀನು, ಮನ್ಯಾಗ ಮಾಡಬೇಡ ಅಂತಂದೇವಿ ಪೂಜೆ. ನಮ್ಮ ಮಂದಿ ನಡೆಯಲ್ಲ, ಅದು ಮಾಡಬೇಡ ಲಿಂಗ ಪೂಜೆ ಅಂತಂದ್ರೆ ಮನೆ ಬಿಟ್ಟೆ ಓಡೋದು. ಮನೆ ಬಂದಿಲ್ಲ ನೋಡ್ರಿ, ನನಗೆ ಅದೇ ಬೇಕಂತ ಹೋಗ್ಯ ನೋಡ್ರಿ. ಏನಮ್ಮ ನಿಮ್ಮ ತಾಯಿಯಾಗಿ ಏನು ಹೇಳ್ತೀವಿ? ಇಲ್ಲ, ಧರ್ಮ ಬಿಟ್ಟು ಹೋಗಿದ್ಮೇಲೆ ಮತ್ತೆ ಅದೇ ಧರ್ಮಕ್ಕೆ ನಡಿತಾನ ಅಂತ ಹೋಗ್ಯಾನ್ರಿ. ಅದೇ ಧರ್ಮಕ್ಕೆ ಹೋಗಿರ್ತಾನೆ, ಮತ್ತೆ ಬರ್ತಾನೆ ಮನೆಗೆ. ಯಾವ್ದಾರ ಒಂದು ಧರ್ಮ ಇಡ್ಬೇಕಲ್ಲ. ಮುಸ್ಲಿಂ ಧರ್ಮ ಬಿಟ್ಟು ಹಿಂದೂ ಧರ್ಮದಾಗ ಹೋಗ್ಯಾನಲ್ಲ, ಅಲ್ಲೇ ಇರ್ತಾನ. ಮತ್ತೆ ಮುಸ್ಲಿಂ ಧರ್ಮ ಯಾರು ಕರ್ಕೋತಾರೆ? ಕರ್ಕೊಂಬಲ್ಲ. ಕರ್ಕೊಂಬಲ್ಲ. ಒಂದೇ ದಾರಿ ಇರ್ಬೇಕಲ್ಲ, ಯಾಕಡೆ ಒಂದ್ ಕಡೆ ಆಗ್ಬೇಕಲ್ಲ. 2 ಕಡೆ ಆದ್ರೆ ಹೆಂಗ್ ನಡೀತದ? ಹೌದು ಅಲ್ಲಮ್ಮ. ಈಗ ಒಂದ್ ಕಡೆ ಅತಂತ್ರ ಅದಾರ ಅವರು, ಅಲ್ಲೂ ಕೂಡ ಇಲ್ಲ. ಅಲ್ಲಿನ ಭಕ್ತರು ಇಲ್ಲ, ನೀವು ಮೂಲ ಮುಸ್ಲಿಮರ ಕಾರಣಕ್ಕಾಗಿ ನಾವು ಅವಕಾಶ ಕೊಡಲ್ಲ ಅಂತ ಕಳಿಸಿದ್ದಾರೆ. ಅಂತ ಸಂದರ್ಭದಲ್ಲಿ ತಾಯಿ ಆದವರಾದ್ರೂ ರಕ್ಷಣೆ ಕೊಡ್ಬೋದಾ ಹೆಂಗೆ ಅಂತ? ತಾಯಿ ಕೊಟ್ರೆ ಜನ ಕೊಡ್ಬೇಕಲ್ರಿ. ಇಲ್ಲಿ ಯಾವ ಧರ್ಮಕ್ಕೆ ಹೋಗಿ ಈ ಧರ್ಮ ಯಾಕೆ ಬಂದಿದೆ ಅಂತ ಕೇಳ್ತಾರ. ನೀವು ಇಲ್ಲಿ ಅವ್ರಿಗೆ ಅವಕಾಶ ಕೊಡಲ್ಲ? ಮತ್ತೆ ನಿಮ್ಮ ಮನೆ ಅವಕಾಶ ಹೆಂಗೆ ಕೊಡ್ಬೇಕ್ರಿ? ಎಲ್ಲ ಬಿಟ್ಟು ಹೋದ್ಮೇಲೆ ಹೆಂಗೆ ಅವಕಾಶ ಕೊಡ್ತಾರಿ? ಎಲ್ಲ ನಾವು ಕೊಡ್ಬೋದು, ಜನ ಕೊಡ್ತಾರ. ಆತ ಈ ಎಲ್ಲ ಬೆಳವಣಿಗೆಗಳ ನಂತರ ಮತ್ತೆ ಮನೆಗೆ ಬಂದಾಗ ಸ್ವೀಕರಿಸ್ತೀರಾ ಅನ್ನುವಂತಹ ಪ್ರಶ್ನೆಗೂ ಕೂಡ ತಾಯಿ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು. ಯಾವಾಗ ನಮ್ಮ ಮುಸ್ಲಿಂ ಧರ್ಮವನ್ನು ತೊರೆದು ಅನ್ಯ ಧರ್ಮವನ್ನು ಸ್ವೀಕಾರ ಮಾಡಿದಾನೋ ಆತ ನಮ್ಮ ಪಾಲಿಗೆ ಸತ್ತಂತೆ. ಆತನನ್ನು ಮತ್ತೆ ನಾವು ನಮ್ಮ ಧರ್ಮಕ್ಕೆ ನಮ್ಮ ಮನೆಗೆ ಸ್ವೀಕರಿಸುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಅತ್ಯಂತ ಕಠೋರವಾದಂತಹ ಮಾತು ಆ ತಾಯಿ ಹೇಳ್ತಾ ಇರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಕಾಳಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರೈ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.